ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಸಿಂಧನೂರು ರಾಯಚೂರು ಜಿಲ್ಲೆಯ ಪ್ರಮುಖ ವಾಣಿಜ್ಯ ಕೇಂದ್ರ. ತುಂಗಭದ್ರಾ ಎಡದಂಡೆ ಕಾಲುವೆಯ ನೀರಾವರಿ ಪ್ರದೇಶದ ವ್ಯಾಪ್ತಿಗೆ ಬರುವ ಈ ತಾಲೂಕಿನಲ್ಲಿ ಭತ್ತವನ್ನ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಹೀಗಾಗಿ ಇದನ್ನ ಭತ್ತದ ಕಣಜ ಅಂತ ಕರೆಯಲಾಗುತ್ತೆ. ಸಿಂಧರು ಎಂಬ ಅರಸು ಮನೆತನದವರು ಈ ಭಾಗದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಕಾರಣಕ್ಕೆ ಸಿಂಧನೂರು ಎಂಬ ಹೆಸರು ಬಂದಿದೆ ಅನ್ನೋ ಇತಿಹಾಸವಿದೆ. 1970ರ ದಶಕದಲ್ಲಿ ಬಾಂಗ್ಲಾದೇಶದಿಂದ ಬಂದ ನಿರಾಶ್ರಿತರಿಗೆ ಇಲ್ಲಿನ RH ಕ್ಯಾಂಪ್ಗಳಲ್ಲಿ ಪುನರ್ವಸತಿ ಕಲ್ಪಿಸಲಾಗಿದೆ. ಇದು ಕರ್ನಾಟಕದಲ್ಲಿ ಬಂಗಾಳಿ ಸಂಸ್ಕೃತಿ ಮತ್ತು ಭಾಷೆ ಕಾಣಬಹುದಾದ ಅಪರೂಪದ ಪ್ರದೇಶವಾಗಿದೆ. ಸಿಂಧನೂರು ತಾಲೂಕಿನ ಅಂಬಾ ಮಠದಲ್ಲಿರುವ ಅಂಬಾದೇವಿ ದೇವಸ್ಥಾನ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿದೆ. ಈ ದೈವವನ್ನ ರಕ್ಷಕ ದೈವ ಅಂತ ನಂಬಲಾಗ್ತಿದ್ದು ಇಲ್ಲಿ ಪ್ರತಿ ವರ್ಷ ವೈಭವದ ಜಾತ್ರೆ ನಡೆಯುತ್ತೆ. ಇಂತಹ ಐತಿಹಾಸಿಕ ಕ್ಷೇತ್ರದಲ್ಲಿ 2023ರ ಚುನಾವಣೆಯಲ್ಲಿ ಹಂಪನಗೌಡ ಬಾದರ್ಲಿ ಮುಖಾಂತರ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಹಾಲಿ ಶಾಸಕ ಹಂಪನಗೌಡ ಬಾದರ್ಲಿ ಸಿಂಧನೂರು ವಿಧಾನಸಭಾ ಕ್ಷೇತ್ರದಿಂದ ಒಟ್ಟು 5 ಬಾರಿ ಆಯ್ಕೆಯಾಗಿರುವ ಹಂಪನಗೌಡ ಬಾದರ್ಲಿ ರಾಯಚೂರು ಜಿಲ್ಲೆಯ ಪ್ರಭಾವಿ ರಾಜಕಾರಣಿ. ಇವರು 1989, 1994, 1999, 2013 ಮತ್ತು 2023ರ ಚುನಾವಣೆಗಳಲ್ಲಿ ಜಯ ಸಾಧಿಸಿದ್ದಾರೆ. 2016ರಲ್ಲಿ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ ಬಾದರ್ಲಿ 26 ಜನವರಿ 2024ರಂದು ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. 2018ರಲ್ಲಿ ವೆಂಕಟರಾವ್ ನಾಡಗೌಡ ವಿರುದ್ಧ ಅಲ್ಪ ಮತಗಳ ಅಂತರದಿಂದ ಸೋಲು ಅನುಭವಿಸಿದ್ದ ಇವರು 2023ರ ಚುನಾವಣೆಯಲ್ಲಿ ಜೆಡಿಎಸ್ನ ವೆಂಕಟರಾವ್ ನಾಡಗೌಡ ಅವರ ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ಕ್ಷೇತ್ರದ ರಾಜಕೀಯ ಇತಿಹಾಸ. ಎಲ್ಲ ಕಾಲಕ್ಕೂ ಜಾತಿ ಆಧಾರಿತವಾಗಿ ಚುನಾವಣೆಗಳು ನಡೆದುಕೊಂಡು ಬಂದಿರೋ ಕ್ಷೇತ್ರವಿದು. ಲಿಂಗಾಯತ ಅಭ್ಯರ್ಥಿಗಳ ನಡುವೆ ಪ್ರತಿ ಬಾರಿಯೂ ಪೈಪೋಟಿ ನಡೀತಾ ಇರುತ್ತೆ. ವಿಶೇಷ ಅಂದ್ರೆ ಬಿಜೆಪಿಗೆ ಅವಕಾಶ ಕೊಡದ ಕ್ಷೇತ್ರವಿದು. ಪ್ರತಿ ಬಾರಿಯೂ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು ಇಲ್ಲಿನ ಮತದಾರರು ಮಾತ್ರ ಬಿಜೆಪಿಗೆ ಮನ್ನಣೆ ಕೊಟ್ಟಿಲ್ಲ. 70 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಈ ಕ್ಷೇತ್ರದಲ್ಲಿ ಲಿಂಗಾಯೇತರರು ಗೆಲುವು ಸಾಧಿಸಿರುವುದು ಕೇವಲ 2 ಬಾರಿ. ಉಳಿದಂತೆ ಎಲ್ಲ ಚುನಾವಣೆಗಳಲ್ಲೂ ಲಿಂಗಾಯತ ಅಭ್ಯರ್ಥಿಗಳೇ ಜಯಬೇರಿ ಸಾಧಿಸಿದ್ದಾರೆ. ಕುರುಬ ಸಮುದಾಯದ ಕೆ ವಿರೂಪಾಕ್ಷಪ್ಪ ಒಮ್ಮೆ ಶಾಸಕರಾಗಿ ಮತ್ತೊಮ್ಮೆ ಸಂಸದರಾಗಿ ಈ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು. ಹಾಗೆಯೇ ಈಡಿಗ ಸಮುದಾಯದ ಆರ್ ನಾರಾಯಣಪ್ಪ ಈ ಕ್ಷೇತ್ರವನ್ನ ಒಮ್ಮೆ ಪ್ರತಿನಿಧಿಸಿದ್ದಾರೆ. 1952ರಲ್ಲಿ ನಡೆದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಶಿವಬಸನಗೌಡ ಗೆಲುವು ಸಾಧಿಸಿದ್ರು. 1957 ಮತ್ತು 1962ರಲ್ಲಿ ಕಾಂಗ್ರೆಸ್ 2 ಬಾರಿ ಗೆಲುವು ಸಾಧಿಸಿತ್ತು. 1967ರಲ್ಲಿ ಪಕ್ಷೇತರ ಅಭ್ಯರ್ಥಿ ಜಯಗಳಿಸಿದ್ರೆ 1972 ಹಾಗೂ 1978ರಲ್ಲಿ ಕಾಂಗ್ರೆಸ್ ಗೆಲುವು ದಾಖಲಿಸಿತ್ತು. 1983ರಲ್ಲಿ ಪಕ್ಷೇತರ ಅಭ್ಯರ್ಥಿ ಎಂ ಮಲ್ಲಪ್ಪ ಜಯಗಳಿಸಿದ್ರು. ಅವರನ್ನ ಸಿಂಧನೂರಿನ ಜನ ಈಗಲೂ ಪ್ರಾಮಾಣಿಕ ಶಾಸಕ ಅಂತ ನೆನಪು ಮಾಡ್ಕೊಳ್ತಾರೆ. 1985ರಲ್ಲಿ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಲಿಂಗಾಯತ ಸಮುದಾಯಕ್ಕೆ ಹೊರತಾದ ವ್ಯಕ್ತಿಯೊಬ್ಬರು ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಇತಿಹಾಸ ಸೃಷ್ಟಿಸಿದ್ರು. ಈಡಿಗ ಸಮುದಾಯದ ಆರ್ ನಾರಾಯಣಪ್ಪ ಕಾಂಗ್ರೆಸ್ನಿಂದ ಚುನಾವಣೆಯಲ್ಲಿ ಜಯಗಳಿಸಿದ್ರು. ನಂತರ 1989ರಲ್ಲಿ ಜನತಾದಳದ ಹಂಪನಗೌಡ ಬಾದರ್ಲಿ ಗೆಲುವು ಸಾಧಿಸಿದ್ರೆ 1999ರಲ್ಲಿ ಕುರುಬ ಸಮುದಾಯದ ಕೆ ವಿರೂಪಾಕ್ಷಪ್ಪ ಜಯಗಳಿಸಿದ್ರು. 2004ರಲ್ಲಿ ಮತ್ತೊಮ್ಮೆ 2ನೇ ಬಾರಿಗೆ ಹಂಪನಗೌಡ ಬಾದರ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಜಯಗಳಿಸಿದ್ರು. ಕಳೆದ 4 ಚುನಾವಣೆಗಳ ಫಲಿತಾಂಶ. 2008ರ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಕಣದಲ್ಲಿದ್ದ ವೆಂಕಟರಾವ್ ನಾಡಗೌಡ್ 53,621 ಮತಗಳನ್ನು ಪಡೆದರೆ ಕಾಂಗ್ರೆಸ್ನಿಂದ ಕಣದಲ್ಲಿದ್ದ ಹಂಪನಗೌಡ ಬಾದರ್ಲಿ 38,747 ಮತ ಪಡೆದು 14,874 ಮತಗಳ ಅಂತರದಿಂದ ಸೋಲು ಕಂಡರು. ಬಿಜೆಪಿಯಿಂದ ಕಣದಲ್ಲಿದ್ದ ಆರ್ ನಾರಾಯಣಪ್ಪ 11,394 ಮತ ಪಡೆದುಕೊಂಡಿದ್ರು.
2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಾದರ್ಲಿ 49,713 ಮತ ಪಡೆದು ಬಿಎಸ್ಆರ್ ಕಾಂಗ್ರೆಸ್ನ ಕೆ ಕರಿಯಪ್ಪ ಅವರನ್ನ ಸೋಲಿಸಿದ್ರು. ಈ ಚುನಾವಣೆಯಲ್ಲಿ ಕರಿಯಪ್ಪ 36,197 ಮತ ಗಳಿಸಿದ್ರು. ಜೆಡಿಎಸ್ನ ವೆಂಕಟರಾವ್ ನಾಡಗೌಡ್ಗೆ 30,895 ಮತಗಳು ಬಂದಿತ್ತು. 2018ರಲ್ಲಿ ಜೆಡಿಎಸ್ನ ನಾಡಗೌಡ್ಗೆ 71,154 ಮತ ಬಂದಿತ್ತು. ಕಾಂಗ್ರೆಸ್ನ ಬಾದರ್ಲಿ 69,917 ಮತ ಗಳಿಸಿ ಸೋಲು ಕಂಡ್ರು. ಬಿಜೆಪಿಯ ಕೊಳ್ಳ ಶೇಷಗಿರಿ ರಾವ್ 14,795 ಮತ ಗಳಿಸುವಲ್ಲಿ ಯಶಸ್ವಿಯಾಗಿದ್ರು. 2023ರಲ್ಲಿ ಹಂಪನಗೌಡ ಬಾದರ್ಲಿ ಮತ್ತೊಮ್ಮೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ 73,645 ಮತ ಪಡೆದರೆ ಬಿಜೆಪಿಯ ಕೆ ಕರಿಯಪ್ಪ 51,703 ಮತ ಪಡೆದರು. ಆ ಮೂಲಕ ಬಾದರ್ಲಿ 21,942 ಮತಗಳ ಅಂತರದಲ್ಲಿ ಗೆಲುವು ಕಂಡಿದ್ದಾರೆ. ಜೆಡಿಎಸ್ನ ವೆಂಕಟರಾವ್ ನಾಡಗೌಡ 43,461 ಮತ ಪಡೆದಿದ್ರು. ಈ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರ: ಪರಿಶಿಷ್ಟ ಜಾತಿ 38,611, ಪರಿಶಿಷ್ಟ ಪಂಗಡ 30,000, ಲಿಂಗಾಯತ ಸಮುದಾಯದ 60,000, ಮುಸ್ಲಿಂ ಸಮುದಾಯದ 43,130 ಹಾಗೂ ಕುರುಬರು 32,000 ಜನರಿದ್ದಾರೆ.